ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಓಮಿನಿ ಬರೀ ಪೆಟ್ರೋಲ್ ಇಂಜಿನ್ ಗಾಡಿ ಯಾರಾದರೂ ಹುಡುಕ್ತಿದ್ದಾರೆ ನೋಡಿ ವೀಕ್ಷಕರೇ, ಅಂದರೆ LPG CNG ಆ ಥರ ಯಾವುದು ಅಟ್ಯಾಚ್ ಇಲ್ದಂಗೆ ಬರೀ ಪೆಟ್ರೋಲಲ್ಲಿ ಓಡ್ತಿರೋಂಥ ಒಂದು ಗಾಡಿ, ಮತ್ತು 2017 ಮಾಡಲು ಒಳ್ಳೆ ಬಜೆಟಲ್ಲಿ ಹೊಸ ಟೈರ್ಗಳಿರೋಂಥ ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಮತ್ತು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಆದ್ರೂ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸ್ತಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ಕಳಿಸಿದರೆ ಅವ್ರು ಏನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಸರ್ ಅದು ಇದು ಮಾರುತಿ ಓಮಿನಿ ಸರ್, 2017 ಮಾಡೆಲ್ ಇದೆ. ಓಕೆ. ಪ್ಯೂರ್ ಪೆಟ್ರೋಲ್ ಇದೆ ಸರ್. ಹ್ಞೂ. ಹ್ಮ್ ಓನರ್ ಎಷ್ಟು ಜನ? ಓನರ್ 4th ಇದೆ ಸರ್. ಅವು ನಮ್ಮ ಫ್ರೆಂಡ್ ಹತ್ರನೇ ಇದ್ದಿತ್ತು, ಅವರು ನಡೆಸ್ತಿರಲಿಲ್ಲ 5-6 ತಿಂಗಳಿಂದ. ಮನೆ ಎದುರು ಇಟ್ಟಿದ್ರು, ನಾನೇ ತಗೊಂಡಿದ್ದೆ. ನಾನು ನಮ್ಮ ತಮ್ಮವ್ರು ಬಿಸ್ನೆಸ್ ಮಾಡಿಸ್ಬೇಕಂತ ಅವ್ರಿಗೆ ಜಾಬ್ ಆಗೋದು ಅಲ್ಲಿ ಹೋಗ್ಬಿಟ್ರು ಅವರು. ಹ್ಞೂ. ಹಿಂಗೆ ಕೊಡ್ತಾರೆ ಸರ್. ಹೊಸ ಟೈರು ಎಲ್ಲ ಹಾಕ್ಸಿದ್ದೀನಿ, ಸೆಕಪ್ ಗೇರು, ಪುಷಪ್ಪು, ಹಿಂದಿಂದು ಓಕೆ. ಎಲ್ಲ ಓಕೆ ಮಾಡಿಟ್ಟಿದ್ದೀನಿ ಸರ್ ವೆಹಿಕಲ್. ಹ್ಞೂ ಹ್ಞೂ. ಪ್ಯೂರ್ ಎಷ್ಟು ಕಿಲೋಮೀಟರ್ ಪೆಟ್ರೋಲ್ ಇದೆ, ಮಸ್ತ್ ಪ್ಯೂರ್ ಪೆಟ್ರೋಲ್ ಇದೆ ಸರ್. ಟೈರ್ ಹಾಕ್ಸಿ ಒಂದು 100 ಕಿಲೋಮೀಟರ್ ಹೋಗಿದೆ ನೋಡಿ ಸರ್. ಅದಕ್ಕ ಜಾಸ್ತಿ ಹೋಗೇ ಇಲ್ಲ. ಓಕೆ. ಈಗ 4 ಟೈರ್ ಹೊಸ ಹಾಕ್ಸಿದ್ರಾ? ಇಲ್ಲ, ಹಿಂದ್ಗಡೆ 80% ಇದಾವೆ ಸರ್. ಎದುರುಗಡೆ 2 ಟೈರ್ ಹೊಸದು ಹಾಕ್ಸಿದ್ವಿ. ಓಕೆ. ಈಗ ಟೋಟಲ್ ಆಗಿ ಗಾಡಿ ಕಿಲೋಮೀಟರ್ ಎಷ್ಟು ಓಡಿದೆ? ಇದು 83 ಆಗಿದೆ ಸರ್. ಓಕೆ. ಪ್ಯೂರ್ ಪೆಟ್ರೋಲ್, LPG CNG ಏನೂ ಇಲ್ಲ? ಏನಿಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಇದೆ, ಜೆನ್ಯೂನ್ ರನ್ನಿಂಗ್ ಇದೆ ನೋಡಿ ಸರ್. ಓಕೆ. 8 ಸೀಟರ್ ಗಾಡಿ? ಒರಿಜಿನಲ್ ಕಲರು. ಹಲೋ. ಹಾಂ ಹೇಳಿ ಸರ್. 8 ಸೀಟರ್ ಗಾಡಿ ಇಲ್ಲವ ಸರ್ ಅದು? ಹಾಂ ಸರ್. ಓಕೆ. ಈಗ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ ಸರ್, ಜೆನ್ಯೂನ್ ರನ್ನಿಂಗ್ ಇದೆ. ಹ್ಞೂ. ತುಂಬ ಚೆನ್ನಾಗಿದೆ ಕಂಡೀಷನ್ ಅದು. ಓಕೆ. ಈಗ ಬಂಪರು, ಕ್ಯಾರಿಯರು ಎಲ್ಲ ಇದಾವ? ಬಂಪರ್ ಇದೆ ಸರ್, ಕ್ಯಾರಿಯರ್ ಏನಿಲ್ಲ. ಮ್ಯೂಸಿಕ್ ಸಿಸ್ಟಮ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗು. ಹ್ಞೂ. ಹಾಂ ಆಯಿತು ಸರ್. ಸೀಟ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದೆ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸು? ಫೈನಾನ್ಸ್ ಅದು ಏನಿಲ್ಲ ಸರ್. ಓಕೆ. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಹಾಂ ಚೆನ್ನಾಗಿದೆ ಸರ್. ಅಲ್ಲ, ಒರಿಜಿನಲ್ಲು ರೆಕಾರ್ಡ್ಸು ನಿಮ್ಮ ಕಡೆ ಇದಾವಾ? ಹಾಂ ರೆಕಾರ್ಡ್ಸ್ ಅಂದರೆ ಯಾವ ಸರ್, ಶೋರೂಮ್ನ? ಅಲ್ಲ ಸರ್, RC ಕಾರ್ಡು, ಇನ್ಸೂರೆನ್ಸ್ ಕಾಪಿ ಹಾಂ ಇದೆ ಸರ್, ಎಲ್ಲ ಓಕೆ ಇದೆ ಸರ್. ಓಕೆ. ಈಗ ಎಲ್ಲ ರನ್ನಿಂಗ್ ಐತಲ್ಲ ಇನ್ಸೂರೆನ್ಸ್ ಎಲ್ಲ? ಎಲ್ಲ ಇದೆ ಸರ್. ಇನ್ಸೂರೆನ್ಸ್ ಕಟ್ಟಿ ಒಂದು 15 ದಿವಸ ಆಯ್ತು ಸರ್ ಇವಾಗ. ಓಕೆ. ಇವಾಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ನು? ಇದು ಗುಲ್ಬರ್ಗ ಸರ್. ಸಿಟಿನಾ? ಹಾಂ ಸಿಟಿ ಸರ್, ಹೈಕೋರ್ಟ್ ಹತ್ರನೇ ಇದೆ. ಬಸ್ ಸ್ಟ್ಯಾಂಡಿಂದ ಒಂದು 3 ಕಿಲೋಮೀಟ್ರ್. ಓಕೆ. ಪ್ರೈಸ್ 2 ಕಿಲೋಮೀಟ್ರ್. ಹೇಳಿ ಸರ್. ಗಾಡಿಗೆ ಪ್ರೈಸ್ ಏನು ಹೇಳ್ತಿದ್ರಾ? ಸರ್ ಅದು 2,50,000 ಹೇಳ್ತೀವಿ ಸರ್. ಹಾಂ. ನಿಮ್ಮ ಚಾನಲಿಂದ ಕಡೆಗೆ ಬಂದ್ರೆ ಒಂದು 10-15 ಕಡಿಮೆ ಮಾಡೋಣ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಇದೇ ಹಾಕಿ ಸರ್. ಒಂದು 2:35ಕ್ಕೆ ಕೊಟ್ಟು ಬಿಡೋಣ. ಓಕೆ. ಹಾಂ ಒರಿಜಿನಲ್ ವೆಹಿಕಲ್ ಇದೆ ನೋಡಿ, ಯಾವುದು ಒಂದು ಟಿಕ್ಕು ಕೂಡ ಕಲರ್ ಇಲ್ಲ. ಕಂಪ್ನಿದು ಏನಿದೆ ಅದೇ ಇದೆ ಸರ್. ಓಕೆ ಸರ್.